ಹಾಯ್ ನಮಸ್ತೆ. ಜಿಂಬಾಬ್ವೆ T20 ಸ್ಕ್ವಾಡ್ ಅನೌನ್ಸ್ಮೆಂಟ್ ಆಗಿದೆ ನಿನ್ನೆ ರಾತ್ರಿ. ನನಗೆ ನಿಜಕ್ಕೂ ಅದನ್ನು ನೋಡಿ ಲಿಟ್ರಲಿ ಐ ವಾಸ್ ಶಾಕ್ಡ್. ರಾತ್ರಿ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಲ್ರೆಡಿ ನಾನು T20 ಪ್ರಿವ್ಯೂ ವೀಡಿಯೋ ಹಾಕಿದ್ದೆ. ಸೊ ಅದ್ರ ಮೇಲೆ ಇನ್ನೊಂದು ಓವರ್ಲ್ಯಾಪ್ ಆಗೋದು ಬೇಡ, ಅದನ್ನು ನೋಡೋಕೆ ನಿಮಗೆ ಸ್ಪೇಸ್ ಸಿಗಲಿ, ಟೈಮ್ ಸಿಗಲಿ ಅಂತ ಬೆಳಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ. ಕೆಲವೊಂದು ಆಯ್ಕೆಗಳು ಮಾತ್ರ ಗೌತಮ್ ಗಂಭೀರ್ ಹಾಗೆ ಟೀಮ್ ಮ್ಯಾನೇಜ್ಮೆಂಟ್ ಅದೇನು ಮಾಡೋಕೆ ಹೊರಟಿದ್ದಾರೆ ನಮ್ಮ ಟೀಮನ್ನು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಎಂಟೈರ್ ಟೀಮನ್ನು ನೋಡಿದಾಗ ಐ ವಾಸ್ ಲಿಟ್ರಲಿ ಶಾಕ್ಡ್. ಕೆಲವರು ಒಂದೇ ಸೀರೀಸಲ್ಲಿ ಅಥವಾ ಒಂದೇ ಒಂದು ಸೀಸನ್ನಿಂದ ಪಿಕ್ಕಾಗಿ ಬಂದಿದ್ದಾರೆ. ಯಾವ ಮಾನದಂಡ ಹೇಗೆ ಅಂತ. ಇನ್ನೊಂದು ನನಗೆ ಭಾಳ ಕಾಡದಂಥ ವಿಚಾರ ಏನು ಅಂತಂದರೆ RCB ಪ್ಲೇಯರ್ಗಳನ್ನು ಹಿಂದೆ ನಾನು ಐರ್ಲೆಂಡ್ ಇಂಗ್ಲೆಂಡ್ ಸೀರೀಸನ್ನು ನೋಡಿದಾಗ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೆ, ಹೌದು ರಜತ್ ಬರಬೇಕಿತ್ತು, ಕೃಣಾಲ್, ಭುವನೇಶ್ವರ್ 3 ಜನ ಅಟ್ ಎನಿ ಕಾಸ್ಟ್ ಟೀಮಲ್ಲಿ ಬರಬೇಕಾಗಿತ್ತು ಅಂತ. ಬಟ್ ಇವಾಗ ನಾನು ಹಿಂದೆ ಅಂದ್ಕೊಂಡಿದ್ದೆ, ಇಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ಅಂದರೆ ಕರೆಕ್ಟಾಗಿ 15 ಜನ ಮಾತ್ರ ಪಿಕ್ ಮಾಡೋಕ್ಕಾಗೋದು, ಪ್ಲೇಸ್ ಮಾಡೋಕ್ಕೆ ಜಾಗ ಇಲ್ಲ ಅಂತ. ಬಟ್ ಇದು ಪ್ಲೇಸ್ ಮಾಡೋಕ್ಕೆ ಜಾಗ ಇರೋದಲ್ಲ, ಇವರಿಗೆ ಆ ಇಚ್ಛಾಶಕ್ತಿನೇ ಇಲ್ಲ. RCB ಪ್ಲೇಯರ್ಗಳನ್ನು ಇವರು ಬೇಕಂತಲೇ ಈಗ ಪ್ರೂವ್ ಆಯಿತು ಜಿಂಬಾಬ್ವೆ ಸೀರೀಸಲ್ಲಿ. ನಾನು ಅದಕ್ಕೆ ಪ್ರೂಫ್ ಸಮೇತ ಹೇಳ್ತೀನಿ ಯಾಕೆ ಅಂತ. ಬನ್ನಿ ಫಸ್ಟಿಗೆ ಈ ಒಂದು ಸ್ಕ್ವಾಡ್ ನೋಡ್ಕೊಂಡು ಬರೋಣ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್, ವೈಭವ್ ಸೂರ್ಯವಂಶಿ ಇದ್ದಾರೆ, ಓಕೆ. ಅಭಿಷೇಕ್ ಶರ್ಮಾ ಇದ್ದಾರೆ, ತಿಲಕ್ ವರ್ಮಾ, ರಿಂಕು ಸಿಂಗ್ ಆ್ಯಡ್ ಆಗಿದ್ದಾರೆ, ಓಕೆನಾ. ನಂಬರ್ 1 ವಿಕೆಟ್ ಕೀಪರ್ಸ್ ಯಾರು ಅಂತಂದರೆ ಇಶಾನ್ ಕಿಶನ್, ಸಂಜು ಸ್ಯಾಮ್ಸನ್ ಇಲ್ಲ, ಪ್ರಭ್ಸಿಮ್ರನ್ ಸಿಂಗ್ ಬಂದಿದ್ದಾರೆ, ಇದು ಇಬ್ಬರು ವಿಕೆಟ್ ಕೀಪರ್. ಆಲ್ರೌಂಡರ್ಸ್ ಅಂತಂದರೆ ಶಿವಮ್ ದುಬೆ, ಸೂರ್ಯಾಂಶ್ ಶೇಡ್ಗೆ, ಹರ್ಷ್ ದುಬೆ ಒಳಗೆ ಬಂದಿದ್ದಾರೆ ಟೀಮ್ದು, ಇದು ಮತ್ತೊಂದು ಹರ್ಷ್ ದುಬೆ ಮತ್ತೊಂದು ಆಡಿಷನ್. ಬೌಲರ್ಸ್ ಅಂತ ನೋಡಿದಾಗ ವರುಣ್ ಚಕ್ರವರ್ತಿ, ಪ್ರಿನ್ಸ್ ಯಾದವ್, ಯಶ್ ಠಾಕೂರ್, ಅಶೋಕ್ ಶರ್ಮಾ, ಮಾಯಾಂಕ್ ಯಾದವ್. ನನಗೆ ಇದು ಅರ್ಥನೇ ಆಗ್ತಿಲ್ಲ, ಆಯಿತಾ, ಇದು ಯಾವ ಲೆಕ್ಕಾಚಾರ ಏನು ಅಂತ. ನಾನು ಸ್ಟಾರ್ಟ್ ಮಾಡ್ತೀನಿ ಸಂಜು ಸ್ಯಾಮ್ಸನಿಂದ. ಸಂಜು ಸ್ಯಾಮ್ಸನ್ ಅವ್ರನ್ನ ಈ ಸೆಕೆಂಡ್ T20 ಇಂಗ್ಲೆಂಡ್ ವಿರುದ್ಧ ಕೂರಿಸಿದ್ದು ಓಕೆ, ನನಗೆ ಅರ್ಥ ಆಯಿತು. ಯಾಕಂತಂದರೆ ವೈಭವ್ ಸೂರ್ಯವಂಶಿನ ಒಳಗಡೆ ತರುವಂಥ ಅಗತ್ಯ ಇತ್ತು, ಆತ ಆಡಬೇಕಾಗಿತ್ತು. ಬಟ್ ಸಂಜು ಸ್ಯಾಮ್ಸನ್ನ ಡ್ರಾಪ್ ಮಾಡಿ ಅವ್ರನ್ನ ತರಬೇಕಾಗಿತ್ತು ಅಂತಂದರೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋಲಿ ಹೇಳಿದ್ದೀನಿ, ನೀವು ತಿಲಕ್ ವರ್ಮಾನ ವೈಸ್ ಕ್ಯಾಪ್ಟನ್ ಮಾಡಿದ್ದೀರಾ, ಅವ್ರನ್ನ ಆಡಿಸಲೇಬೇಕು. ತಿಲಕ್ ವರ್ಮಾ ವೈಸ್ ಕ್ಯಾಪ್ಟನ್ ಅಲ್ಲದೆ ಹೋಗಿದ್ದರೆ ಅವ್ರನ್ನ ಒಂದು ಮ್ಯಾಚ್ ಹೊರಗಿಟ್ಟು ಬೇಕಾದರೆ ತರ್ಬೋದಾಗಿತ್ತು. ಬಟ್ ತಿಲಕ್ ವರ್ಮಾ ಲಾಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಈಗ ಬರುವಂಥ ಪ್ರಶ್ನೆ, ನೀವು 11ನಿಂದ ಹೊರಗಡೆ ಇಟ್ಟರೆ ಓಕೆ ಸಂಜು ಸ್ಯಾಮ್ಸನ್ನ, ಆದರೆ ಕಂಪ್ಲೀಟಾಗಿ ಟೀಮಿಂದನೇ ಹೊರಗಡೆ ಹಾಕುವಂಥ ಅವಶ್ಯಕತೆ ಏನಿತ್ತು ಅಂತ. 4 ಮ್ಯಾಚ್ ಹಿಂದೆ ಆತ ವರ್ಲ್ಡ್ ಕಪ್ ವಿನ್ ಮಾಡಿಸಿದಂಥ ಪ್ಲೇಯರ್ ಆಫ್ ದ ಟೂರ್ನಮೆಂಟ್, ಬ್ಯಾಕ್ ಟು ಬ್ಯಾಕ್ 3 ಇನ್ನಿಂಗ್ಸ್ 89, 94 ಅನ್ನೋ ಒಂದು ಇನ್ನಿಂಗ್ಸಲ್ಲಿ ಆಡ್ತಾರೆ. ಅರ್ಥ ಆಗ್ತಿಲ್ಲ ನನಗೆ ಇವ್ರೇನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ. ಏನು ಅನಿಸುತ್ತೆ ಈಗ ಸಂಜು ಸ್ಯಾಮ್ಸನಿಗೆ? ಓಕೆ, ನೀವು ರೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕಿಂತ ಮುಟ್ಟಾಳ್ತನದ ಹೇಳಿಕೆ ಇನ್ನೊಂದಿಲ್ಲ. ಯಾಕೆ ರೆಸ್ಟು? ಸಂಜು ಸ್ಯಾಮ್ಸನ್ ಏನು ಟೆಸ್ಟ್ ಆಡ್ತಾ ಇದ್ದಾರಾ, ODI ಆಡ್ತಾ ಇದ್ದಾರಾ? 2 ಫಾರ್ಮ್ಯಾಟು ಇಲ್ಲ, ಒಂದೇ ಆಡ್ತಿರೋದು, ಅದು T20 ಒಂದು ಫಾರ್ಮ್ಯಾಟ್ ಆಡುವಂಥ ಪ್ಲೇಯರಿಗೆ, 20 ಓವರ್ ಆಡುವಂಥ ಪ್ಲೇಯರಿಗೆ ರೆಸ್ಟ್ ಯಾಕೆ ಬೇಕು? ಇದೇ ನಂಗೆ ಅರ್ಥ ಆಗ್ತಿಲ್ಲ. ಇನ್ನೂ ಹಲವಾರು ವಿಚಾರ ಇದೆ, ಇನ್ನೂ ಮಾತಾಡ್ತೀನಿ ನೋಡಿ ಕೇಳಿ. ಇದು ಸಂಜು ಸ್ಯಾಮ್ಸನ್ ವಿಚಾರ. ನನಗೆ ಯಾಕೆ ಬಿಟ್ಟರು ಅಂತ ಅರ್ಥನೇ ಆಗಲಿಲ್ಲ. ನೀವು ರಿಂಕು ಸಿಂಗ್ನ ಒಳಗಡೆ ತೊಗೊಂಬರ್ತೀರಾ, ಫಿನಿಷರ್ ಅಂತನ ಏನು ಅಂತ, ಅಥವಾ ಲೆಫ್ಟ್ ಹ್ಯಾಂಡರ್ಗಳಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ ಆಲ್ರೆಡಿ. ವೈಭವ್ ಸೂರ್ಯವಂಶಿ ಇದ್ದಾರೆ ನಿಮಗೆ, ಇಶಾನ್ ಕಿಶನ್ ಇದ್ದಾರೆ, ಅಭಿಷೇಕ್ ಶರ್ಮಾ, ಶಿವಮ್ ದುಬೆ, ತಿಲಕ್ ವರ್ಮಾ. ಟಾಪ್ 6ರಲ್ಲಿ 5 ಜನ ನಿಮಗೆ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ, ಮತ್ತೊಬ್ಬ ರಿಂಕು ಸಿಂಗ್ನ ತೊಗೊಳ್ತಾ ಇದ್ದೀರಾ. ಆಪೋಸಿಷನ್ಗೆ ಈಸಿ ಆಗುತ್ತೆ. ಲೆಫ್ಟ್ ಹ್ಯಾಂಡ್ ಒಂದು ಪ್ಲೇಯರ್ಗಳ ಒಂದು ದೊಡ್ಡ ಒಂದು ದಂಡೆ ಇದ್ದಾಗ ಅವರಿಗೆ ಈಸಿ ಪ್ಲ್ಯಾನ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಬುದ್ಧಿ ಇಲ್ವ? ಅಥವಾ ಗೌತಮ್ ಗಂಭೀರ್ ನಾನು ಲೆಫ್ಟ್ ಹ್ಯಾಂಡು, ನನ್ನ ಟೀಮಲ್ಲಿ ಇರೋರೆಲ್ಲ ಲೆಫ್ಟ್ ಹ್ಯಾಂಡ್ ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತಿಲ್ಲ ನಮಗೆ. ಸೊ ಈ ಥರದ್ದು ಆಗ್ತಾ ಇದೆ. ನನಗೆ ಇಲ್ಲಿ ನೀವು ರಿಂಕು ಸಿಂಗ್ನ ತರೋ ಬದಲು ವೈ ನಾಟ್ ರಜತ್ ಪಟಿದಾರ್? ರಿಂಕು ಸಿಂಗ್ ಎಷ್ಟು ಆಡಿದ್ದಾರೆ ಈ ಒಂದು ಇಡೀ T20 ನೋಡಿದ್ರೆ? ಒಂದು ಮ್ಯಾಚ್ ಯಾವುದೋ ನಾನು ಫಿನಿಷ್ ಮಾಡಿದ್ದು ನೋಡಿದ್ದೀನಿ, ಬಟ್ ಅವರಂಥ ಫಾರ್ಮಲ್ಲಿ ಇಲ್ಲ, ಅಂಥ ಟಚ್ಚಲ್ಲಿ ಇಲ್ಲ. ನೀವು ಫಿನಿಷರೇ ನೋಡ್ತಿದ್ದಾರೆ ಅಂತಂದರೆ ರಜತ್ಗಿಂತ ಫಿನಿಷರ್ ಬೇಕಾ? ಇದು ನಂಬರ್ 1. ಇನ್ನು ಬೌಲರ್ಸ್ ಅಂತ ನೋಡಿದಾಗ ಯಶ್ ಠಾಕೂರ್, ಅಶೋಕ್ ಶರ್ಮಾ, ಮಾಯಾಂಕ್ ಯಾದವ್ ಫಾರ್ಮಲ್ಲಿದ್ರ, ಇಂಜುರಿಯಿಂದ ಈಗಷ್ಟೇ ಬಂದು ಟೀಮಲ್ಲಿ ಎಂಟ್ರಿ ಆಗಿರೋದವ್ರು ಯಾವುದು ಲಕ್ನೋ ಟೀಮ್ಗೆ. ಈ ಸೀಸನಲ್ಲಿ ಪರ್ಫಾರ್ಮೆನ್ಸೇ ಇಲ್ಲ. ಅಶೋಕ್ ಶರ್ಮಾ 6 ಮ್ಯಾಚ್ ಆಡಿದ್ದಾರೆ, IPLಲ್ಲಿ 6 ವಿಕೆಟ್ ತೊಗೊಂಡಿದ್ದಾರೆ. ಅವರು ಸೈಯದ್ ಮುಸ್ತಾಕಲ್ಲಿ ಅದರಲ್ಲಾದರೆ 28 ವಿಕೆಟ್ ತೊಗೊಂಡಿರೋದು ಹೌದು, ಒಂದು ಸೀಸನಲ್ಲಿ 28 ತೊಗೊಂಡಿದ್ದಾರೆ. ಬಟ್ ಒಂದು ಸೀಸನಿಂದ ಡೈರೆಕ್ಟಾಗಿ ಇಂಟರ್ನ್ಯಾಷನಲಿ ತೊಗೊಂಡ್ಬಿಡ್ತೀರಾ ನೀವು ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಈ ಸೀಸನಲ್ಲಿ ನೋಡಿ, ಮುಂಬೈ ಇಂಡಿಯನ್ಸ್ ವಿರುದ್ಧ 3 ಓವರ್ ಹಾಕಿದ್ದಾರೆ, 38 ರನ್ ಕೊಟ್ಟಿದ್ದಾರೆ, ವಿಕೆಟ್ ಇಲ್ಲ ಫಸ್ಟ್ ಮ್ಯಾಚಲ್ಲಿ. ಯಾರು? ಅಶೋಕ್ ಶರ್ಮಾ. KKR ವಿರುದ್ಧ 4 ಓವರ್ಗೆ 45 ರನ್ ಕೊಟ್ಟಿದ್ದಾರೆ, 2 ವಿಕೆಟ್ ತೊಗೊಂಡಿದ್ದಾರೆ, ಕಾಸ್ಟ್ಲಿನೇ ಅವತ್ತು ಕೂಡ. ಇನ್ನು ಡೆಲ್ಲಿ ವಿರುದ್ಧ 3 ಓವರ್ಗೆ 45 ರನ್ ಹೊಡೆಸ್ಕೊಂಡಿದ್ದಾರೆ, ಇದೇ ಅಶೋಕ್ ಶರ್ಮಾ. ಹಾಗೆ ಇನ್ನೊಂದು ಮ್ಯಾಚಲ್ಲಿ 4 ಓವರ್ಗೆ 37 ರನ್, ಅದರಲ್ಲಿ 154.2 ಕಿಲೋಮೀಟರ್ ಸ್ಪೀಡಲ್ಲಿ ಒಂದು ಬಾಲ್ ಬಿಟ್ಟಿದ್ದಾರೆ, ಅದು ರಾಜಸ್ಥಾನ್ ವಿರುದ್ಧ. ಇದು ಬಿಟ್ಟರೆ ಎಲ್ಲ ಮ್ಯಾಚಲ್ಲೂ ಕೂಡ, ಮತ್ತೊಂದು ಮ್ಯಾಚ್ ಪಂಜಾಬ್ ಕಿಂಗ್ಸ್ ವಿರುದ್ಧ 1 ವಿಕೆಟ್ ತಗೊಂಡೋದ್ರೆ 3 ಓವರ್ಗೆ 33 ರನ್ ಹೊಡೆಸ್ಕೊಂಡಿದ್ದಾರೆ ಅಶೋಕ್ ಶರ್ಮಾ.
ಪ್ರತಿ ಮ್ಯಾಚಲ್ಲೂ ಕೂಡ ಆಲ್ಮೋಸ್ಟ್ 10 ಎಕಾನಮಿ ಇದೆ. ನನಗೆ ಅರ್ಥ ಆಗ್ತಿಲ್ಲ ಇವ್ರನ್ನೆಲ್ಲ ಹೆಂಗೆ ಪಿಕ್ ಮಾಡಿದ್ರು ಅಂತ. ನಿಮ್ಗೆ ಯಾಕೆ ಭುವನೇಶ್ವರ್ ಕಾಣಲ್ವ ಕಣ್ಣಿಗೆ? ಇಲ್ಲ ಹೊಸ ಹುಡುಗರು ಒಬ್ಬ ಸಾಕಿಬ್ ಹುಸೇನ್ ಅಂತ ಹುಡುಗ ಬಂದ ಸನ್ರೈಸರ್ಸಲ್ಲಿ, ಅವ್ರನ್ನ ತೊಗೊಳಕ್ಕಾಗಲ್ವ? ಇದೆಲ್ಲ ಏನು ಗೊತ್ತಾ, ಕಂಪ್ಲೀಟ್ ಬ್ಲಂಡರ್ ಆಗ್ತಾ ಇದೆ. ಇನ್ನು ಮಯಾಂಕ್ ಯಾದವ್ ಪರ್ಫಾರ್ಮೆನ್ಸ್ ಅಂತೂ ನನಗಂತೂ ಅರ್ಥ ಆಗ್ತಿಲ್ಲ ಅವ್ರನ್ನ ಹೆಂಗೆ ತೊಗೊಂಡ್ರು ಅಂತ. ಮಯಾಂಕ್ ಒಳ್ಳೆ ಸ್ಪೀಡ್ ಸ್ಟಾರ್, ಓಕೆ ಸ್ಪೀಡ್ ಎಲ್ಲ ಇದೆ, ಅಥವಾ ವೇಗದ ಮೇಲೇ ಹೋಗ್ತಾ ಇದ್ದೀರಾ? ಏನಾದರೂ ಫಾಸ್ಟ್ ಬೌಲರ್ಸೇ ಬೇಕು ತಗೊಳ್ಳಿ, ಉಮ್ರಾನ್ ಮಲಿಕ್ ಅಂತ ತಗೊಳ್ಳಿ, ಒಳ್ಳೆ ಸ್ಪೀಡ್ ಬಿಡ್ತಾರೆ ಅವರು ಕೂಡ. ನಿಜವಾಗ್ಲೂ ಬ್ಲಂಡರ್ಗಿಂತ ಬ್ಲಂಡರ್ಗಳಾಗ್ತಾಯಿದೆ ನಮ್ಮ ಟೀಮಲ್ಲಿ. ನಾನು ಮಯಾಂಕ್ ಯಾದವ್ ಸ್ಟ್ಯಾಟ್ಸ್ ಕೂಡ ನೋಡ್ತಾ ಇದ್ದೀನಿ, ನಿಮಗೆ ಹೇಗೆ ಅವರ ಸ್ಕೋರ್ ಇದೆ ಅಂತ ನೋಡಿ. T20ಲಿ ಆಲ್ಮೋಸ್ಟ್ ನಾವು IPL ನೋಡಿದ್ರೂ ಕೂಡ 4 ಓವರ್ಗೆ 50 ರನ್ ಹೊಡ್ಸ್ಕೊಂಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಇನ್ನೊಂದು ಮ್ಯಾಚಲ್ಲಿ 4 ಓವರ್ಗೆ 50 ರನ್ ಹೊಡ್ಸ್ಕೊಂಡಿದ್ದಾರೆ RCB ವಿರುದ್ಧ. ಇನ್ನೊಂದು ಮ್ಯಾಚ್ ಹೇಳ್ತೀನಿ ನಿಮಗೆ, 4 ಓವರ್ಗೆ 56 ರನ್ ಹೊಡ್ಸ್ಕೊಂಡಿದ್ದಾರೆ IPLಗೆ ರಿಟರ್ನ್ ಆದಂಥ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. 4 ಓವರ್ಗೆ 56, 4 ಓವರ್ಗೆ 50, ಮತ್ತೊಂದು ಮ್ಯಾಚಲ್ಲಿ 4 ಓವರ್ಗೆ 50. ಇನ್ನೊಂದು ಮ್ಯಾಚಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ 2 ಓವರ್ಗೆ 26 ರನ್. ಹೌ ಕ್ಯಾನ್ ಯು ಪಿಕ್? ನನಗೆ ಈ ತಲೆ ಇನ್ನೊಬ್ಬರು ಪ್ರಿನ್ಸ್ ಯಾದವ್ ಓಕೆ, ಇನ್ನು ಯಶ್ ಠಾಕೂರ್ ಬಗ್ಗೆ ಕೂಡ ಓಕೆ, ಆತ ಒಳ್ಳೆ ಬೌಲರ್. ಬಟ್ ನೀವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಂತೆಂಥ ಬೌಲರ್ಗಳನ್ನು ಬಿಟ್ಟು ಸಿರಾಜ್ ಅಂತ ಬೌಲರ್ಗಳು T20 ತನ್ನಿ. ಯಾಕೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದಾರಲ್ಲ ಈ ಸಲ T20 IPLಲ್ಲಿ ಸಿರಾಜ್ದು ಚೆನ್ನಾಗಿತ್ತು ಬೌಲಿಂಗ್. ಸೊ ಓವರಾಲ್ ಈ ಟೀಮನ್ನು ನೋಡಿದಾಗ ಅದೇನು ಡುಬಾಕ್ ಟೀಮನ್ನು ಪಿಕ್ ಮಾಡಿದ್ದಾರೆ ನನಗಂತೂ ಅರ್ಥ ಆಗಿಲ್ಲ. ಮೇ ಬಿ ಜಿಂಬಾಬ್ವೆ ವಿರುದ್ಧ ಸೋತರೂ ಕೂಡ ಆಶ್ಚರ್ಯ ಇಲ್ಲ ನಮ್ಮ ಟೀಮ್. ಇನ್ನೊಂದು ಹೇಳ್ತೀನಿ, ನಾನು ಆಗಲೇ ಹೇಳಿದ್ನಲ್ಲ, RCB ಪ್ಲೇಯರ್ಸ್ನ ಇವರು ತರಬೇಕು ಅಂತ ಇವ್ರಿಗೆ ಯಾಕಿಲ್ಲ ಅಂತಂದರೆ, ನೀವು ಬೌಲಿಂಗ್ ಸ್ಕ್ವಾಡನ್ನು ನೀವು ಚೇಂಜ್ ಮಾಡಿದ್ದೀರಾ, ಓಕೆನಾ? ಯಶ್ ಠಾಕೂರ್, ಅಶೋಕ್ ಶರ್ಮಾ, ಮಯಾಂಕ್ ಯಾದವ್ ಎಲ್ಲರೂ ಬಂದಿದ್ದಾರೆ, ಹರ್ಷ್ ದುಬೆ. ಬ್ಯಾಟಿಂಗ್ ಯಾಕೆ ಟಚ್ ಮಾಡಿಲ್ಲ ನೀವು? ನೀವೇನೋ ಹೊಸ ಒಂದು ಸ್ಕ್ವಾಡ್ ಕಳಿಸ್ಬೇಕು, ಉಳಿದವ್ರನ್ನ ರೆಸ್ಟ್ ಕೊಡಬೇಕು ಅಂತಿದ್ರೆ ನೀವು ಇಶಾನ್ ಕಿಶಾನಿಗೆ ರೆಸ್ಟ್ ಕೊಡಬೇಕಾಗಿತ್ತು. 1 ಡೇ ಟೀಮಲ್ಲಿ ಇದ್ದಾರೆ ಇಶಾನ್ ಕಿಶಾನ್, ಏಷ್ಯಾ ಕಪ್ಪಿಗಿದ್ದಾರೆ, ರೆಸ್ಟ್ ಕೊಡಿ. ಪಟಿದಾರ್ ಅಂತವ್ರನ್ನ ತನ್ನಿ ಒಳಗೆ. ಯಾಕೆ ಜಿಂಬಾಬ್ವೆಲ್ಲಿ ಆಡಿಸಿದ್ರೆ ಏನು ಕಷ್ಟ ಆಗುತ್ತಾ? ತಲೆಯಲ್ಲಿ ಒಂದು ತುಂಬ್ಕೊಂಡಿರುತ್ತಲ್ಲ, ಇವ್ರನ್ನ ಆಡಿಸ್ಬಾರ್ದು, ಇವ್ರನ್ನ ಪಿಕ್ ಮಾಡಬಾರ್ದು ಅಂತ. ಆ ಥರ ಎಲ್ಲ ಇದ್ದಾಗಲೇ ಆಗೋದು ಸಾಧ್ಯ. ಕೆಲವ್ರು ಹೇಳ್ಬೋದು ಎಲ್ಲ ಗೌತಮ್ ಗಂಭೀರ್ ಮೇಲೆ ಆಗ್ತೀರಾ ಹಾಗೆ ಹೇಗೆ ಅಂತ. ಬಟ್ ಆ ವ್ಯಕ್ತಿ ಮಾಡ್ತಿರುವಂಥ ಒಂದೊಂದು ಕೆಲಸ ಕೂಡ ನಿಜಕ್ಕೂ ಯಾರೂ ಕೂಡ ಮೆಚ್ಚುವಂಥ ಕೆಲಸ ಅಲ್ಲ. ದ್ರಾವಿಡ್ ಇದ್ದರು, ರವಿಶಾಸ್ತ್ರಿ ಇದ್ದರು, ಎಂಥ ಟೀಮ್ಗಳನ್ನು ಪಿಕ್ ಮಾಡ್ತಿದ್ರು ಅವರು. ನನಗೆ ಒಂದೊಂದು ಅರ್ಥ ಆಗ್ತಾಯಿಲ್ಲ ಏನಾಗ್ತಿದೆ ಅಂತ. ಸೊ ನೋಡೋಣ ಜಿಂಬಾಬ್ವೆಗೆ ಈ ಸ್ಕ್ವಾಡ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ನನಗನ್ಸುತ್ತೆ ಐರ್ಲೆಂಡ್ ವಿರುದ್ಧ ಅಂತೂ ಹೊಗೆ ಆಗಿದೆ, ಇಂಗ್ಲೆಂಡ್ ವಿರುದ್ಧ ಇನ್ನೇನು ಹೊಗೆ ಹಾಕ್ಕೊಳ್ಳೋವಂಥ ಸ್ಥಿತಿಲಿದ್ದೀವಿ. ಜಿಂಬಾಬ್ವೆ ವಿರುದ್ಧ ನಾವು ಸೋತರೂ ಕೂಡ ಆಶ್ಚರ್ಯ ಇಲ್ಲ. ಸೊ ನನಗೆ ಯಶ್ ಠಾಕೂರ್, ಅಶೋಕ್ ಶರ್ಮಾ, ಮಯಾಂಕ್ ಯಾದವ್ನೆಲ್ಲ ಯಾಕೆ ಪಿಕ್ ಮಾಡಿದ್ದಾರೆ, ಅದು ಯಾವನು ಅಲ್ಲಿ ಕೂತಿದ್ದಾರೋ, ಅಜಿತ್ ಅಗರ್ಕರ್ದೇನು ಗೆಣಸ್ಕಿಡ್ತಾ ಇದ್ದಾರೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಇವರೆಲ್ಲ ಅದೇನು ಇಟ್ಕೊಂಡೇನಾದರೂ ಇವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಒಳಗಡೆ ಬರ್ತಿದ್ದಾರಾ ಅಂತ ಕೆಲವ್ರು ಮಾತಾಡೋ ಥರ ಆಗಿದೆ. ಬಟ್ ಲಿಟ್ರಲಿ T20 ನೋಡೋ ಮಜಾನೇ ಹೋಗಿದೆ ಈಗ. ಗೊತ್ತಿಲ್ಲ ಎಲ್ಲಿಗೆ ಹೋಗಿ ನಿಲ್ಲುತ್ತಿದ್ದು ಅಂತ. ಸೊ ನೀವು ಕಮೆಂಟ್ ಮಾಡಿ, ಯಾವುದು ಈ ಆಯ್ಕೆಯಲ್ಲಿ ಟೀಮನ್ನು ನೀವು ನೋಡ್ತಾ ಇದ್ದೀರಾ, ಬ್ಲಂಡರ್ ಆಯ್ಕೆ ಯಾವುದು ಅಂತ ನೀವು ಕಮೆಂಟ್ ಮಾಡಿ. ಸೊ ಈ ಟೀಮ್ ಜಿಂಬಾಬ್ವೆ ವಿರುದ್ಧ ಗೆಲ್ಲುತ್ತಾ ಅದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ. ಸೊ ಓವರ್ ಆಲ್ ಹೈಲಿ ಡಿಸಪಾಯಿಂಟೆಡ್. ಮೇ ಬಿ ಅವ್ರು ನಾಡಿದ್ದು ಗೆಲ್ಬೋದು ಜಿಂಬಾಬ್ವೆ ಮೇಲೆ ಯಾವುದೋ ಒಂದು ಇದರಲ್ಲಿ, ಬಟ್ ಐ ಆಮ್ ನಾಟ್ ಹ್ಯಾಪಿ ವಿತ್ ದಿಸ್ ಟೀಮ್. ಧನ್ಯವಾದ.